ರೀ ನಿಜ ಹೇಳ್ರಿ, ನನಗೆ ಮೋಸ ಮಾಡೋದಲ್ದೆ ಮಗುಗೂ ಮೋಸ ಮಾಡ್ತಿದ್ದೀರಾ. ನಮ್ಮಿಬ್ಬರನ್ನು ಬಿಟ್ಟು ಇವಾಗ ಯಾರಿಗೆ ಅನ್ಯಾಯ ಮಾಡಕ್ ಬಂದಿದ್ದೀರಾ? ಹೇಳ್ರಿ, ಹೇಳಿ, ನಿಜ ಹೇಳಿ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ನಿನಗೆ? ಆದರೆ ನೀನು ಕೈ ಹಾಕಿದ್ದು ನನ್ನ ಮನೆ ವಿಷಯಕ್ಕೆ. ರೇವತಿ ನಮ್ಮನೆ ಹುಡುಗಿ. ನನ್ನ ಮನೆ ಆಗಲಿ, ಮನೆ ಜನಗಳ ಮೇಲಾಗಲಿ, ನನ್ನ ಕಣ್ಣು ಮುಂದೆ ಇರಲಿ, ಬೆನ್ನು ಹಿಂದೆ ಇರಲಿ, ಯಾರಾದರೂ ಮೋಸ ಮಾಡೋದನ್ನು ಯೋಚನೆ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ? ಹಾಂ, ಲೀಲಾ, ನೀನು ಅವತ್ತು ಬಂದು ಹುಡುಗ ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇದೆ, ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದಾಗ ನನಗೆ ನಂಬಿಕೆ ಬರಲಿಲ್ಲ. ಆದರೆ ಇದೇ ವಿಷಯನ ನೀನು ಅಂತರ ಮುಂದೆ ಮಾತಾಡ್ಬೇಕಾರೆ ಇನ್ನೊಂದು ಸಲ ವಿಚಾರಿಸೋದು ಒಳ್ಳೆಯದು ಅಂತ ಅನ್ನಿಸ್ತು. ಅಕ್ಕ, ಪ್ರಪಂಚದಲ್ಲಿ ಪ್ರೀತಿಗಿಂತ ದೊಡ್ಡ ಆಸ್ತಿ ಇಲ್ಲ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಾಗಿದ್ದು ನಿಮ್ಮ ಮತ್ತೆ ಏಜೆ ಪ್ರೀತಿ ನೋಡಿದ್ಮೇಲೆ. ಯಾರ ಮಾತು ಕೇಳ್ದಿರೋ ಏಜೆ ನಿಮ್ಮ ಮಾತು ಕೇಳ್ತಾರೆ ಅಂದ್ರೆ ಅದು ನಿಮ್ಮ ಮೇಲಿರೋ ಪ್ರೀತಿ. ನಾನು ಇವತ್ತಿಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ನನ್ನ ತಂಗಿನೋ ಮದುವೆ ಆಗೋ ಹುಡುಗ ಸರಿ ಇಲ್ಲ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಅದು ಅಲ್ಲದೆ ಅವನು ವಿಕ್ರಮ್ ಕಳ್ಸಿರೋ ಹುಡುಗ. ಅದಕ್ಕೆ ನನಗೆ ನಂಬಿಕೆ ಇಲ್ಲ. ಈ ಮಾತನ್ನ ನಾನು ಎಷ್ಟು ಸತಿ ಏಜೆಗೆ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನನಗೆ ಕೊನೆ ದಾರಿಯಾಗಿ ಕಾಣಿಸಿದ್ದು ನೀವು ಈ ಮಾತನ್ನ ಏಜೆಗೆ ಹೇಳಿದ್ರೆ ಅವ್ರು ಖಂಡಿತ ಅದನ್ನು ಒಪ್ಕೋತಾರೆ. ನನ್ನ ತಂಗಿ ಲೈಫ್ನ ಉಳಿಸೋ ಜವಾಬ್ದಾರಿ ನಿಮ್ಮದು ಅಕ್ಕ, ನಿಮ್ಮದು. ನಿಮ್ಮ ಕೈಯಲ್ಲಿದೆ. ಪ್ಲೀಸ್ ಅಕ್ಕ. ನೀನು ಮಾಡೋಕ್ಕೆ ಬಂದಿರೋ ಮೋಸ ಎಷ್ಟು ಆಳವಾಗಿದೆಯೋ ನಿನಗಾಗೋ ಶಿಕ್ಷೆನೂ ಅಷ್ಟೇ ಆಳವಾಗಿರುತ್ತೆ. ಓನೋ, ಈಚೆ ಕೊಡ್ತಿರೋ ವಾರ್ನಿಂಗ್ ನೋಡ್ತಿದ್ರೆ ಅವ್ನು ಬಾಯಿ ಬಿಡಿಸಿ ನಮ್ಮ ಹೆಸರು ಹೇಳಿಸಿದ್ರು ಹೇಳಿಸ್ಬೋದು. ಏನು ಮಾಡಲಿ ನಾನೀಗ? ಇವನು ಬಾಯಿ ಬಿಟ್ಟ ಅನ್ಕೊಂಡ್ರೆ ಎಲ್ಲ ಪ್ಲಾನು ಉಲ್ಟಾ ಹೊಡೆಯುತ್ತೆ. ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಮಣ್ತಿನ ಕೆಲಸ ಮಾಡ್ಬಿಟ್ಟೆ, ಪ್ಲೀಸ್ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದನ್ನೆಲ್ಲ ನಿನಗೆ ಮಾಡು ಅಂತ ಹೇಳ್ದವ್ರು ಯಾರು? ಆ ಹೆಸರು ಹೇಳು, ಆಗ ನಿನಗೆ ನಾನೇನು ಮಾಡಲ್ಲ. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಹೆಂಡತಿ ಮಕ್ಕಳಿದ್ದಾರೆ ಸರ್, ಹೇಗೋ ಬದುಕೋತೀನಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಈಗ ಹೆಂಡತಿ ಮಕ್ಕಳು ನೆನಪಾಗ್ತಾ ಇದ್ದಾರಾ? ನೋಡು, ನನಗೆ ಕೋಪ ಜಾಸ್ತಿ ಆಗೋಕ್ಕೆ ಮುಂಚೆ ಬಾಯಿ ಬಿಟ್ಬಿಡು, ಇಲ್ಲೋ ಅಂದ್ರೆ ನಿನಗೆ ಹುಡುಗಾಲ ಇಲ್ಲ. ಹೇಳು. ಸರ್ ಹೇಳ್ತೀನಿ ಸರ್, ಆದರೆ ದಯವಿಟ್ಟು ನನ್ನನ್ನೇನು ಮಾಡಬೇಡಿ ಸರ್, ಪ್ಲೀಸ್ ಸರ್. ಏನು ಮಾಡಲಿ ಇವಾಗ? ಎಲ್ಲ ಮುರಿದು ಬೀಳತ್ತೆ. ಹೇಗೆ ಬಚಾವಾಗಲಿ ನಾನು? ಎಲ್ಲರ ಮುಂದೆ ಸಿಕ್ಕಾಕೋತೀನಿ. ಹೇಳು, ನೀನು ಹಿಂದೆ ಇದ್ಕೊಂಡು ನಿನ್ನ ಹತ್ರ ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು?
ವಿಕ್ರಮ್ ಸರ್ ಛಾಯಾ ಛಾಯಾ ಇಲ್ಲಿವರೆಗೂ ಆಗಿರೋದು ಮೋಸ ಅಲ್ಲ, ನಂಬಿಕೆ ದ್ರೋಹ. ಇವ್ ನನಗೆ ದ್ರೋಹ ಮಾಡಿದ್ರು ಸುಮ್ಮನೆ ಬಿಡ್ತಿದ್ದೆ, ಆದ್ರೆ ಇವನ್ ದ್ರೋಹ ಮಾಡಿರೋದು ವಿಕ್ಕಿಗೆ. ಅಮ್ಮ, ವಿಕ್ಕಿ ಇವನ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದಾರೆ, ಆದ್ರೆ ಇವತ್ತು ಇವನು ಸಿಕ್ಕಾಕೊಂಡಿರೋದಕ್ಕೆ ವಿಕ್ಕಿ ಹೆಸರು ಹೇಳಿ ಬಚಾವ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅಂತ ವಿಕ್ಕಿನ ನಂಬಿಸಿ ದ್ರೋಹ ಮಾಡ್ತಾನೆ ಅಂದ್ರೆ ಇವನು ಎಂತ ವ್ಯಕ್ತಿ ಇರಬೇಕು. ಹೆಣ್ಮಕ್ಳಿಗೆ ಮೋಸ ಮಾಡಿಕೊಂಡು ಕಟ್ಕೊಂಡು ಹೆಂಡತಿಗೆ ಹೆತ್ತು ಮಕ್ಕಳಿಗೆ ಅನ್ಯಾಯ ಮಾಡ್ಕೊಂಡು ಬದುಕೊಂಡು ಇನ್ನಂಥವ್ರು ಈ ಸೊಸೈಟಿಲಿ ಇರ್ಬಾರ್ದು. ನಿನಗೆ ಸರಿಯಾದ ಜಾಗ ಅಂದ್ರೆ ಅದು ಜೈಲು. ನೋಡಮ್ಮ, ಜೀವನದಲ್ಲಿ ಒಂಟಿಯಾಗಿ ಬದುಕೋದು ತಪ್ಪಲ್ಲ, ಆದರೆ ತಪ್ಪು ಮಾಡಿರೋ ಜೊತೆ ಮಾತ್ರ ಬದುಕಬಾರ್ದು. ಇಂಥ ಮೋಸ್ಕರನ ಗಂಡ ಅನ್ಕೊಂಡು ಬದುಕೋದು ಕಷ್ಟ. ಇವನನ್ನ ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತೀನಿ. ಗ್ರೇಟ್ ಸರ್, ನಾನೇ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡೋಣ ಅಂತಿದ್ದೆ. ಎನಿವೆ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಆ ವಿಷಯನ ಆಮೇಲೆ ಮಾತಾಡೋಣ. ಮೊದಲು ನಿಮ್ಮ ಎದುರಿಗಿರುವಂಥ ಕ್ರಿಮಿನಲ್ನ ಅರೆಸ್ಟ್ ಮಾಡಿ. ಸರ್, ನಾವು ಬಂದಿರೋ ವಿಷಯ ಆಮೇಲೆ ಮಾತಾಡೋದೇನು ಬೇಡ. ನಾವು ಬಂದಿರೋದು ಅರೆಸ್ಟ್ ಮಾಡೋದಕ್ಕೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ